ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನನ್ನ ಮಗಳ ಬರ್ಡೇ, ಹಾಗಾಗಿ ಹೊರಗಡೆ ಊಟಕ್ಕೆ ಹೋಗಿದ್ವಿ. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನದಿಂದ ಬಂದ ಮೇಲೆ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದು. ಹೊರಗಡೆ ಊಟಕ್ಕೆ ಹೋಗಿದ್ವಿ. ನೋಡಿ, ಬಿಗ್ ಬಾಸ್ ಇಬ್ಬರು ಮೆನು ನೋಡ್ತಾ ಇದ್ದಾರೆ. ನಾವು ಕೊಂಬೋ ಸ್ಟೈಲ್ ತೊಗೊಂಡ್ವಿ ಚಿಕನ್ನು. ಅದರಲ್ಲಿ ರೊಟ್ಟಿ ಚಪಾತಿ ಎಲ್ಲ, ಬರೀ ಚಪಾತಿ, ಗ್ರೇವಿ, ಚಿಕನ್ ಗ್ರೇವಿ ಮತ್ತು ಬಿರಿಯಾನಿ ಕೊಟ್ಟಿದ್ದರು. ದೊನ್ನೆ ಬಿರಿಯಾನಿ ಸಖತ್ತಾಗಿತ್ತು. ಟೇಸ್ಟ್ ಮಾತ್ರ, ಪೀಸುಗಳು ಕೂಡ ಸಖತ್ತಾಗಿತ್ತು. ಚಪಾತಿ ಮತ್ತು ಇದನ್ನು ಮಾತ್ರ ನಾವು ಲಾಲಿಪಾಪ್ ಚಿಕನ್ ಮಾತ್ರ ಆರ್ಡ್ರ್ ಮಾಡ್ಕೊಂಡ್ವಿ. ಮತ್ತು ಸಾಕಾಗಲಿಲ್ಲ, 3 ತೊಗೊಂಬಂದ್ವಿ ಅಂತಂದ್ಬಿಟ್ಟು 3 ಸಾಕಾಗಲಿಲ್ಲ. ರೈಸ್ ಮಾತ್ರ ಸಖತ್ತಾಗಿತ್ತು ಟೇಸ್ಟು. ಬಾಳೆ ಎಲೆಯಲ್ಲಿ ಸಖತ್ತಾಗಿತ್ತು. ಮತ್ತು ಪೆಪ್ಪರ್ ಚಿಕನ್ ಕೂಡ ಆರ್ಡ್ರ್ ಮಾಡ್ಕೊಂಡ್ವಿ. ಮತ್ತು ಗ್ರೇವಿನಲ್ಲಿ ಕೂಡ ಚಿಕನ್ ಪೀಸಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದರು. ಚೆನ್ನಾಗಿತ್ತು. ರೈಸ್ ಅಂದ್ಬಿಟ್ಟು ಇನ್ನೊಂದು ಆರ್ಡ್ರ್ ಮಾಡ್ಕೊಂಡ್ವಿ. ಎಲ್ಲ ನಾವು ಮುಗಿಸ್ಕೊಳ್ಳೋಷ್ಟರಲ್ಲಿ ನನ್ನ ಮಗಳು ನೋಡಿ ವೀಡಿಯೋ ಮಾಡ್ತಾಯಿದ್ದಾಳೆ. ಮತ್ತು ಆ ಕಡೆ ಎಲ್ಲ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಬ್ಲಾಕ್ ಕಲರೇ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು. ಎಲ್ಲ ಆದಮೇಲೆ ನಾವು ಅವ್ಳು ವೀಡಿಯೋ ಮಾಡೋಷ್ಟರಲ್ಲೇ ನೋಡಿ ನಾವು ಬೀಡ 3 ತೊಗೊಂಡು ಬಂದ್ವಿ. ಮಕ್ಕಳಿಗಿಬ್ರಿಗೂ 1 ಮತ್ತು ನಮ್ಮಿಬ್ರಿಗೂ ಒಂದೊಂದು ಅಂತ. ಮನೆಗೆ ಬಂದು ಕೇಕ್ ಆರ್ಡ್ರ್ ಮಾಡಿದ್ವಿ. ಕೇಕನ್ನು ಬಂತು. ಸೆಲೆಬ್ರೇಷನ್ನು ಶುರುವಾಯಿತು. ಎಲ್ಲ ಆಲ್ಮೋಸ್ಟು ಸಂಜೆ 5 ಗಂಟೆ ಮೇಲೆ ಶುರು ಮಾಡಿದ್ದು. 5 ಗಂಟೆವರೆಗೂ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ನಾನೊಬ್ಬಳೇ ಹೋಗಿದ್ದೆ. ಮತ್ತು ಇವರೆಲ್ಲ ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮಕ್ಕಳು. ಚಾಕ್ಲೇಟ್ಸ್ ಎಲ್ಲ ಒಂಥರ ಡಿಫ್ರೆಂಟಾಗಿ ಅವರೇ ಮಾಡಿದ್ರು. ಸಿಂಪಲ್ ಆಗಾದ್ರೂ ತುಂಬ ಖುಷಿ ಪಟ್ವಿ. ಗ್ರ್ಯಾಂಡಾಗಿ ಮಾಡೋದೆಲ್ಲ ಇಂಪಾರ್ಟೆಂಟು. ನಾವು ಸಿಂಪಲ್ಲಾಗಿ ಮಾಡಿದ್ರೇನು ನಾವು ಎಷ್ಟು ಖುಷಿಯಾಗಿರ್ತೀವಿ, ನಮ್ಮ ಮನಸ್ಸಿಗೆ ಎಷ್ಟು ಖುಷಿಯಾಗಿದೆ ಅಂತ ಅನ್ನೋದು ಇಂಪಾರ್ಟೆಂಟು. ಅವಳಿಗಂತೂ ತುಂಬ ಖುಷಿ ಆಯಿತು. ಅವಳೇ ಸಖತ್ತಾಗಿ ಎಂಜಾಯ್ ಮಾಡಿದ್ಲು. ಮಮ್ಮಿ ನೀನು ಬಂದಿಲ್ಲ ಅಂದರೆ ಎಂಜಾಯ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಇದ್ರು. ನೋಡ್ತಲ್ಲ, ಸುಖವಾಗಿರ್ಲಿ ಇವಳು. ಎಲ್ಲ ಆಯಸ್ಸು ಆರೋಗ್ಯ ಎಲ್ಲ ಸಿರಿ ಸಂಪತ್ತು ಸಿಗ್ಲಿ, ಚೆನ್ನಾಗಿರ್ಲಿ ಮಗು. ಕಟ್ ಮಾಡ್ತಾನೆ ಇದ್ದಾಳೆ. ಅವಳಿಗೇನಂದ್ರೆ ಫಸ್ಟು ಅವ್ರ ಅಪ್ಪನಿಗೆ ತಿನ್ನಿಸ್ಬೇಕು ಅಂತ ಅವಳು. ನಾನು ಅವಳಿಗೆ ತಿನ್ಸೋಣ ಅಂತ ಫಸ್ಟ್ ನಾನು. ಅವರಪ್ಪ ಹೇಳಿದ್ರೇನು ತಿನ್ಸೋ ಕಡೆ ಅಂತ, ಅದಕ್ಕೆ ನನಗೆ ತಿನ್ನಿಸ್ತಾವಳು. ಹಾಗಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳು ಅಷ್ಟೇ. ಮತ್ತು ನಮ್ಮ ಅತ್ತೆನೂ ಅಷ್ಟೇ ನೋಡಿ. ನಮ್ಮ ಅತ್ತೆನೂ ಫುಲ್ ಖುಷಿಯಾಗಿದ್ದರು. ಅವರು ಕೂಡ ಪಾರ್ಸಲ್ ತೊಗೊಂಬಂದಿದ್ವಿ ನಾವು ಹೊರಗಡೆ ತಿನ್ಕೊಂಡು. ಅವ್ರು ಹೊರಗಡೆ ಬರೋದಿಲ್ಲ, ಕರೆದ್ರೆ ಕೂಡ ಬರೋದಿಲ್ಲ. ಅಯ್ಯೋ ನಂಗೆ ಇಷ್ಟ ಆಗಲ್ಲ ಅಂತ. ಅದಕ್ಕೆ ಅವ್ರಿಗೇನಾದರೂ ಪಾರ್ಸಲ್ ತೊಗೊಂಬಂದ್ಬಿಡ್ತೀವಿ. ಇವ್ರು ನೋಡಿ ಏನೇನು ಆಟ ಆಡ್ತಾಯಿದ್ರು. ಏನಾದರೂ ಮಕ್ಕಳು ಖುಷಿಯಾಗಿರೋದು ತುಂಬ ಇಂಪಾರ್ಟೆಂಟು. ಹಾಗಾಗಿ ಸಿಂಪಲ್ಲಾಗಾದ್ರೂ ಸಖತ್ತಾಗಿ ಮಜಾ ಮಾಡಿದ್ರು ಮಕ್ಕಳು. ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಅವರೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಚೆನ್ನಾಗಿದ್ರು. ಇವರಿಬ್ಬರು ನೋಡ್ತಾಯಿದ್ರು. ನಮ್ಮ ಹಸ್ಬೆಂಡ್ ಅಂತೂ ಮಾಡೋದೇ ಇಲ್ಲ ಡ್ಯಾನ್ಸು. ನಾನು ವೀಡಿಯೋ ಮಾಡ್ತಾಯಿದ್ದೆ. ಮತ್ತು ನನ್ನನ್ನು ಹೇಳ್ಕೊಂಡ್ರು ಅವರು. ವೀಡಿಯೋ ಮಾಡಿ ಪಪ್ಪ ಮಾಡ್ತೈತೆ, ನೀನು ಬಾ ಮಮ್ಮಿ ಅಂತಂದ್ಬಿಟ್ಟು. ನಾನು ಒಂದೆರಡು ಸ್ಟೆಪ್ ಹಾಕಿದೆ ಮಕ್ಕಳ ಜೊತೆ, ಖುಷಿಯಾಗಿರಲಿ ಮಕ್ಕಳು ಅಂತಂದ್ಬಿಟ್ಟು. ನಮ್ಮ ಅತ್ತೆ ಎಲ್ಲ ನೋಡ್ತಾನೆ ಇದ್ರು. ಅನ್ಕೋಬೋದು ಇವರು ಫುಲ್ಲು ಇದು ಅಂತ. ನಮ್ಮ ಮನೇಲೆಲ್ಲ ಫ್ರೀಯಾಗಿ ಇರ್ತಾರೆ. ಮತ್ತು ನೆಕ್ಸ್ಟ್ ಡೇ ಕೂಡ ಬರ್ಡೇ ಸೆಲೆಬ್ರೇಷನ್. ಒಂದು ದಿವಸ ಒಂದು ಡ್ರೆಸ್ಸು, ಇನ್ನೊಂದು ದಿವಸ ಇನ್ನೊಂದು ಡ್ರೆಸ್ಸು, 2 ಡ್ರೆಸ್ ಹಾಕ್ಕೊಂಡು ಫುಲ್ ನನ್ನ ಮಗಳು ಮಿಂಚಿಂಗು 2 ದಿವಸ ಸ್ಕೂಲ್ಗೆಲ್ಲ ಹೋಗಿ ಚಾಕ್ಲೇಟ್ ಎಲ್ಲ ಹಂಚಿದ್ಲು. ಹೀಗಿತ್ತು ನಮ್ಮ ದಿನ. ಥ್ಯಾಂಕ್ ಯು ಸೋ ಮಚ್. ಯಾರು ವಿಡಿಯೋ ನೋಡಿದ್ರಾ ಲೈಕ್